ಸ್ವಾಗತ. ಯುಎಸ್ ಡೇರಿಂಗ್ ಆಪರೇಷನ್ಗೆ ಇರಾನ್ ಟಕ್ಕರ್ ಕೊಟ್ಟಿದೆ. ಅಮೆರಿಕ ಹೇಳಿಕೆಯನ್ನ ಇರಾನ್ ವಕ್ತಾರ ಇಬ್ರಾಹಿಂ ಜೋಲ್ಫಗಾರಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿಲ್ಲ, ನಾವು C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಹಾಕಿದ್ದೀವಿ, ಅಮೆರಿಕಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಇರಾನ್ ಹೇಳಿದೆ. ನೋಡಿ, ಈಗ ಅಮೆರಿಕದವರ ವಾದ ಏನು, ಇರಾನ್ ಅವರ ವಾದ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಹೇಳಿ, ಇರಾನ್ ಹೇಳ್ತಾ ಇರೋದೇನಂತಂದ್ರೆ ಇಲ್ಲ ಪೈಲಟ್ಗಳ ರಕ್ಷಣೆ ಆಗಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಮುಂದುವರೆದ ಭಾಗವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ರಕ್ಷಣಾ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ, ಅವರ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಐತಿಹಾಸಿಕ ಕಾರ್ಯಾಚರಣೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಈ ಕಾರ್ಯಾಚರಣೆಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ಐತಿಹಾಸಿಕ ಬಂತಿದು ಅಂತ ಇರಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಪೈಲಟ್ಗಳನ್ನ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ರೆ, ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. 2 ಜೆಟ್ಗಳನ್ನ ಮಾತ್ರ ಕಳೆದುಕೊಂಡಿದ್ದೇವೆ ಅಂತ ಅಮೆರಿಕ ಒಪ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನಂತಂದ್ರೆ, ಕೇವಲ 2 ಜೆಟ್ಗಳು ಮಾತ್ರ ಅಲ್ಲ, 2 ಹಾಕ್ ಹೆಲಿಕಾಪ್ಟರ್, 2 C-130 ಜೆಟ್, ಒಂದು MQ-9 ಡ್ರೋನ್, ಇವೆಲ್ಲವನ್ನು ಕೂಡ ನಾಶಪಡಿಸಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ, ಬ್ರೇಕ್ ನಂತರ ಸ್ವಾಗತ. ಯುಎಸ್ ಡೇರಿಂಗ್ ಆಪರೇಷನ್ಗೆ ಇರಾನ್ ಟಕ್ಕರ್ ಕೊಟ್ಟಿದೆ. ಅಮೆರಿಕ ಹೇಳಿಕೆಯನ್ನ ಇರಾನ್ ವಕ್ತಾರ ಇಬ್ರಾಹಿಂ ಜೋಲ್ಫಗಾರಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿಲ್ಲ, ನಾವು C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಹಾಕಿದ್ದೀವಿ, ಅಮೆರಿಕಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಇರಾನ್ ಹೇಳಿದೆ. ನೋಡಿ, ಈಗ ಅಮೆರಿಕದವರ ವಾದ ಏನು, ಇರಾನ್ ಅವರ ವಾದ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಹೇಳಿ, ಇರಾನ್ ಹೇಳ್ತಾ ಇರೋದೇನಂತಂದ್ರೆ ಇಲ್ಲ ಪೈಲಟ್ಗಳ ರಕ್ಷಣೆ ಆಗಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಮುಂದುವರೆದ ಭಾಗವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ರಕ್ಷಣಾ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ, ಅವರ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಐತಿಹಾಸಿಕ ಕಾರ್ಯಾಚರಣೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಈ ಕಾರ್ಯಾಚರಣೆಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ಐತಿಹಾಸಿಕ ಬಂತಿದು ಅಂತ ಇರಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಪೈಲಟ್ಗಳನ್ನ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ರೆ, ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. 2 ಜೆಟ್ಗಳನ್ನ ಮಾತ್ರ ಕಳೆದುಕೊಂಡಿದ್ದೇವೆ ಅಂತ ಅಮೆರಿಕ ಒಪ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನಂತಂದ್ರೆ, ಕೇವಲ 2 ಜೆಟ್ಗಳು ಮಾತ್ರ ಅಲ್ಲ, 2 ಹಾಕ್ ಹೆಲಿಕಾಪ್ಟರ್, 2 C-130 ಜೆಟ್, ಒಂದು MQ-9 ಡ್ರೋನ್, ಇವೆಲ್ಲವನ್ನು ಕೂಡ ನಾಶಪಡಿಸಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ, ಬ್ರೇಕ್ ನಂತರ ಸ್ವಾಗತ. ಯುಎಸ್ ಡೇರಿಂಗ್ ಆಪರೇಷನ್ಗೆ ಇರಾನ್ ಟಕ್ಕರ್ ಕೊಟ್ಟಿದೆ. ಅಮೆರಿಕ ಹೇಳಿಕೆಯನ್ನ ಇರಾನ್ ವಕ್ತಾರ ಇಬ್ರಾಹಿಂ ಜೋಲ್ಫಗಾರಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿಲ್ಲ, ನಾವು C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಹಾಕಿದ್ದೀವಿ, ಅಮೆರಿಕಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಇರಾನ್ ಹೇಳಿದೆ. ನೋಡಿ, ಈಗ ಅಮೆರಿಕದವರ ವಾದ ಏನು, ಇರಾನ್ ಅವರ ವಾದ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಹೇಳಿ, ಇರಾನ್ ಹೇಳ್ತಾ ಇರೋದೇನಂತಂದ್ರೆ ಇಲ್ಲ ಪೈಲಟ್ಗಳ ರಕ್ಷಣೆ ಆಗಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಮುಂದುವರೆದ ಭಾಗವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ರಕ್ಷಣಾ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ, ಅವರ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಐತಿಹಾಸಿಕ ಕಾರ್ಯಾಚರಣೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಈ ಕಾರ್ಯಾಚರಣೆಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ಐತಿಹಾಸಿಕ ಬಂತಿದು ಅಂತ ಇರಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಪೈಲಟ್ಗಳನ್ನ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ರೆ, ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. 2 ಜೆಟ್ಗಳನ್ನ ಮಾತ್ರ ಕಳೆದುಕೊಂಡಿದ್ದೇವೆ ಅಂತ ಅಮೆರಿಕ ಒಪ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನಂತಂದ್ರೆ, ಕೇವಲ 2 ಜೆಟ್ಗಳು ಮಾತ್ರ ಅಲ್ಲ, 2 ಹಾಕ್ ಹೆಲಿಕಾಪ್ಟರ್, 2 C-130 ಜೆಟ್, ಒಂದು MQ-9 ಡ್ರೋನ್,
ಇವೆಲ್ಲವನ್ನು ಕೂಡ ನಾಶಪಡಿಸಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ, ಬ್ರೇಕ್ ನಂತರ ಸ್ವಾಗತ. ಯುಎಸ್ ಡೇರಿಂಗ್ ಆಪರೇಷನ್ಗೆ ಇರಾನ್ ಟಕ್ಕರ್ ಕೊಟ್ಟಿದೆ. ಅಮೆರಿಕ ಹೇಳಿಕೆಯನ್ನ ಇರಾನ್ ವಕ್ತಾರ ಇಬ್ರಾಹಿಂ ಜೋಲ್ಫಗಾರಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿಲ್ಲ, ನಾವು C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಹಾಕಿದ್ದೀವಿ, ಅಮೆರಿಕಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಇರಾನ್ ಹೇಳಿದೆ. ನೋಡಿ, ಈಗ ಅಮೆರಿಕದವರ ವಾದ ಏನು, ಇರಾನ್ ಅವರ ವಾದ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಹೇಳಿ. ಇರಾನ್ ಹೇಳ್ತಾ ಇರೋದೇನಂತಂದ್ರೆ ಇಲ್ಲ ಇಲ್ಲ, ಪೈಲಟ್ಗಳ ರಕ್ಷಣೆ ಆಗಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಮುಂದುವರೆದ ಭಾಗವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ರಕ್ಷಣಾ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ ಅವರ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಐತಿಹಾಸಿಕ ಕಾರ್ಯಾಚರಣೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಈ ಕಾರ್ಯಾಚರಣೆಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ಐತಿಹಾಸಿಕ ಬಂತಿದು ಅಂತ ಇರಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಪೈಲಟ್ಗಳನ್ನ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ರೆ, ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. 2 ಜೆಟ್ಗಳನ್ನ ಮಾತ್ರ ಕಳೆದುಕೊಂಡಿದ್ದೇವೆ ಅಂತ ಅಮೆರಿಕ ಒಪ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನಂತಂದ್ರೆ, ಕೇವಲ 2 ಜೆಟ್ಗಳು ಮಾತ್ರ ಅಲ್ಲ, 2 ಹಾಕ್ ಹೆಲಿಕಾಪ್ಟರ್, 2 C-130 ಜೆಟ್, ಒಂದು MQ-9 ಡ್ರೋನ್, ಇವೆಲ್ಲವನ್ನು ಕೂಡ ನಾಶಪಡಿಸಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ, ಬ್ರೇಕ್ ನಂತರ ಸ್ವಾಗತ. ಯುಎಸ್ ಡೇರಿಂಗ್ ಆಪರೇಷನ್ಗೆ ಇರಾನ್ ಟಕ್ಕರ್ ಕೊಟ್ಟಿದೆ. ಅಮೆರಿಕ ಹೇಳಿಕೆಯನ್ನ ಇರಾನ್ ವಕ್ತಾರ ಇಬ್ರಾಹಿಂ ಜೋಲ್ಫಗಾರಿ ತಳ್ಳಿ ಹಾಕಿದ್ದಾರೆ. ಅಮೆರಿಕ ತನ್ನ ಪೈಲಟ್ನ ರಕ್ಷಣೆ ಮಾಡಿಲ್ಲ, ನಾವು C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಹಾಕಿದ್ದೀವಿ, ಅಮೆರಿಕಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಇರಾನ್ ಹೇಳಿದೆ. ನೋಡಿ, ಈಗ ಅಮೆರಿಕದವರ ವಾದ ಏನು, ಇರಾನ್ ಅವರ ವಾದ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಹೇಳಿ. ಇರಾನ್ ಹೇಳ್ತಾ ಇರೋದೇನಂತಂದ್ರೆ ಇಲ್ಲ ಇಲ್ಲ, ಪೈಲಟ್ಗಳ ರಕ್ಷಣೆ ಆಗಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಮುಂದುವರೆದ ಭಾಗವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ರಕ್ಷಣಾ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ ಅವರ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಐತಿಹಾಸಿಕ ಕಾರ್ಯಾಚರಣೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಈ ಕಾರ್ಯಾಚರಣೆಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ಐತಿಹಾಸಿಕ ಬಂತಿದು ಅಂತ ಇರಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಪೈಲಟ್ಗಳನ್ನ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ರೆ, ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. 2 ಜೆಟ್ಗಳನ್ನ ಮಾತ್ರ ಕಳೆದುಕೊಂಡಿದ್ದೇವೆ ಅಂತ ಅಮೆರಿಕ ಒಪ್ಕೊಂಡಿದೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನಂತಂದ್ರೆ, ಕೇವಲ 2 ಜೆಟ್ಗಳು ಮಾತ್ರ ಅಲ್ಲ, 2 ಹಾಕ್ ಹೆಲಿಕಾಪ್ಟರ್, 2 C-130 ಜೆಟ್, ಒಂದು MQ-9 ಡ್ರೋನ್, ಇವೆಲ್ಲವನ್ನು ಕೂಡ ನಾಶಪಡಿಸಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ, ಬ್ರೇಕ್ ನಂತರ